ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನಿವಾಗ ಪಲಾವ್ ಮಾಡ್ತಾ ಇದ್ದೀನಿ. ಸೋಯಾಬೀನ್ ಹಾಕಿ ಇದನ್ನು ಚೆಂದಾಗಿ ತೊಳೆದು ನೀರಿನಲ್ಲಿ ಒಂದು ಸ್ವಲ್ಪ ಕುದಿಸಿಟ್ಕೊಂಡೇನಿ. ಇದನ್ನು ಇವಾಗ ನಾನು ಏನು ಮಾಡ್ತೀನಿ, ಕುಕ್ಕರ್ ಇಟ್ಕೊಂಡೀನಿ. ಕುಕ್ಕರ್ನಲ್ಲಿ ಒಂದು 4 ಚಮಚದಷ್ಟು ಎಣ್ಣೆಯನ್ನು ಹಾಕ್ತೀನಿ. ಚಮಚದಷ್ಟು ಎಣ್ಣೆಯನ್ನು ಇವಾಗ ಹಾಕಿದ್ವಿ. ಇಲ್ಲಿ ಪಲಾವ್ ಎಲೆ, ಪುದೀನ, ಸೌತೆಕಾಯಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೀನಿ. ಉಳ್ಳಾಗಡ್ಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಕರಿಬೇವು, ಟೊಮೆಟೊ ಹಣ್ಣು ಇವನ್ನೆಲ್ಲ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡೇನಿ. ಇಲ್ಲಿ ಅಕ್ಕಿ ತೊಳೆದು ಇಟ್ಕೊಂಡೇನಿ. ಇವಾಗ ನಾನು ಏನು ಮಾಡ್ತೀನಿ, 1 ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕ್ತೀನಿ. 2 ಎಳೆ ಕರಿಬೇವು, 1 ಉಳ್ಳಾಗಡ್ಡಿ, ಒಂದು ಸಣ್ಣದೊಂದು ಅರ್ಧ ಪೀಸ್ನಷ್ಟು ಟೊಮೆಟೊ ಹಣ್ಣು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಪಲಾವಿನ ಎಲೆ, ಪುದೀನ ಹೆಚ್ಚಿಕ್ಕಂತ ಕಾಯಿಪಲ್ಯನ ಇದರಲ್ಲಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನು ಗರಂ ಮಸಾಲ, ಒಂದೂವರೆ ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ. ಇದು ಸ್ವಲ್ಪ ಹೊತ್ತು ಬೇಯಬೇಕು. ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತೀನಿ. ಇವಾಗ ಸ್ವಲ್ಪ ಸೋಯಾಬೀನನ್ನು ಇದರಲ್ಲಿ ನಾನು ಹಾಕ್ತೀನಿ. ತೊಳೆದಿಟ್ಟಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ತೀನಿ. ಎಷ್ಟು ಬೇಕು ನೀರು ಅನ್ನಕ್ಕೆ ಅಷ್ಟು ನೀರನ್ನು ಹಾಕಿ
ಒಂದು ಸ್ವಲ್ಪ ನೀರು ಹಾಕಬೇಕು. ಇದು ವೈಷ್ಣವಿ ಅಕ್ಕಿ, ಇದು ನೀರು ಹಿಡಿತೈತಿ. ನಾನು ಇವಾಗ ಏನು ಮಾಡ್ತೀನಿ, ಇದನ್ನು ಕುಕ್ಕರ್ ಬಾಯನ್ನು ಮುಚ್ಚಿ 3 ಸೀಟಿಯನ್ನು ನಾನು ಇವಾಗ ಇದಕ್ಕೆ ಅನ್ನಿಸ್ತೇನೆ. ಇದು ಪಲಾವು ರೆಡಿ ಆಯಿತು ವೀಕ್ಷಕರೇ. ಸಿಂಪಲ್ಲಾಗಿ ಬೆಳಿಗ್ಗೆ ಇದನ್ನು ನಾವು ಡಬ್ಬಿ ಕಟ್ಟಕ್ಕೆ, ಮಕ್ಕಳಿಗೆ ಸ್ಕೂಲಿಗೆ ಹೋಗಕ್ಕೆ ಪಟ್ನ ಇದನ್ನು ನಾವು ಏನು ಮಾಡ್ಬೋದು, ರೆಡಿ ಮಾಡ್ಕೋಬೋದು. ಸೋಯಾಬೀನ್ ಹಾಕಿದೂ ನಾವು ಪಲಾವನ್ನು ಮಾಡ್ಬೋದು. ಮನೆಯಲ್ಲಿ ಎಷ್ಟು ಕಾಯಿಪಲ್ಯ ಇರ್ತೈತಿ ನೋಡು ಅಷ್ಟನ್ನು ನಾವು ಹಾಕಿ ಪಲಾವನ್ನು ಮಾಡ್ಬೋದು. ಎಲ್ಲ ಕಾಯಿಪಲ್ಯದೊಳಗೂ ಒಂದೊಂದು ಥರದಂಥ ವಿಟಮಿನ್ಸ್ ಇರ್ತಾವೆ. ಅದನ್ನ ಹಾಕಿ ಮಾಡಬೇಕು, ಇದನ್ನ ಹಾಕಿ ಮಾಡಬೇಕು ಅನ್ನೋದೇನಿರೋಂಗಿಲ್ಲ. ಎಲ್ಲದು ಇದ್ದಾಗ ಎಲ್ಲದು ಹಾಕೇ ಮಾಡಬೇಕು. ಏನು ಮನ್ಯಾಗ ಎಷ್ಟು ಕಾಯಿಪಲ್ಯ ಇರ್ತೈತಿ, ಮುಕ್ಕೊಂತ ಬಂದಿರ್ತೈತಿ, ತಂದದ್ದು ಎಷ್ಟು ಇರ್ತೈತೆ ಅಷ್ಟನ್ನು ಹಾಕಿ ನಾವು ದಿಢೀರಂತ ಪಲಾವನ್ನು ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.